ಹೇಳಲಿಲ್ವಾ ಅಭಿ ಅವರು ನೋಡ್ಕೋತಾರೆ ಅಂತ? ಹೌದು ರೀ. ಅಳಿಯಂದ್ರು ಮನ್ಸು ತುಂಬಾ ದೊಡ್ಡದು. ಮನೆ ತುಂಬಾ ನೆಂಟ್ರಿದ್ರು ವಸುಗೆ ಊಟ ತಗೊಂಡ್ ಬಂದಿದ್ದಾರೆ ಅಂದ್ರೆ ಎಂತ ಒಳ್ಳೆ ಸಂಸ್ಕಾರ ಇರಬೇಕು. ನನ್ನ ಮೇಲೆ ನಿಮಗೆ ಸ್ವಲ್ಪನಾದ್ರೂ ಗೌರವ ಇದ್ರೆ, ಮಕ್ಕಳ ಮೇಲೆ ಪ್ರೀತಿ ಇದ್ರೆ ನೀವು ಊಟ ಮಾಡಲೇಬೇಕು. ಅದು ಹಾಗಲ್ಲ. ಇಷ್ಟೊಂದು ಬಲವಂತ ಮಾಡ್ಬೇಕಾ ವಸು? ಅಭಿನೇ ಊಟ ತಂದಿದ್ದಾನೆ ಅಂದ್ರೆ ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ. ಅದು ಅಕ್ಕ, ಅದಕ್ಕೆ ಅವ್ರಿಗೆ ಊಟ ಮಾಡಕ್ ಹೇಳಿ. ಊಟ ಮಾಡದೆ ಹೋಗಂಗಿಲ್ಲ. ನೀನ್ ಹೋಗಬಿ, ನಾನ್ ನೋಡ್ಕೋತೀನಿ. ಏನಕ್ಕ ಇದು? ನಿಮ್ ಯಜಮಾನ್ರು ನಿನ್ಗೋಸ್ಕರ ಕೈಯಾರೆ ಊಟ ತಂದಿದ್ದಾರೆ, ತಿನ್ಲೇಬೇಕು. ಖಾಲಿ ಹೊಟ್ಟೆಲ್ ಹೋಗಂಗಿಲ್ಲ ಅಂತ ಆರ್ಡರ್ ಮಾಡಿದ್ದಾನೆ. ಕೇಳಿಸ್ಕೊಂಡಲ್ಲ? ತಿನ್ನು. ಯಾಕೆ ನನ್ನ ಹಾಗೆ ನೋಡ್ತಿದ್ಯಾ? ಚೆನ್ನಾಗಿ ಕಾಣ್ತಿದ್ಯಾ. ಅದಕ್ಕೆ ಕಿಸ್ ಮಾಡ್ಬೇಕು ಅನ್ಸ್ತಿದೆ. ನಮ್ಮ ಮಾಮ್ ಡ್ಯಾಡ್ ಇಲ್ಲೇ ಇದ್ದಾರೆ. ಅವರು ಎಲ್ಲೋ ದೂರದಲ್ಲಿದ್ದಾರೆ. ನಿಮ್ಮಪ್ಪ ಅಮ್ಮನೂ ಇಲ್ಲೇ ಇದ್ದಾರೆ. ಅವರೂ ದೂರದಲ್ಲಿದ್ದಾರೆ. ಗೆಸ್ಟ್ಗಳೆಲ್ಲ ಇದ್ದಾರೆ ಚಿನ್ನು. ಎಲ್ರೂ ಅಲ್ಲೆಲ್ಲೋ ಇದ್ದಾರೆ. ಇಲ್ಲಿರೋದು ನಾವಿಬ್ರೆ. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಯಾರು ನೋಡ್ತಾರೆ? ಅಯ್ಯೋ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂದೆ. ಇಬ್ರು ಈ ಕಡೆ ತಿರುಗಿ ತಿರುಗಿ. ನೀನು ಇಲ್ಲೇನ್ ಮಾಡ್ತಿದ್ಯಾ? ಮೊದ್ಲು ನೀವಿಬ್ರು ಇಲ್ಲೇನ್ ಮಾಡ್ತಿದ್ರಿ ಅದನ್ನ ಹೇಳಿ. ಹಾರಿಕಾ ನಿಂತ್ಕೋ. ಛೇ, ಇವಾಗ್ಲೇ ಇಲ್ಲಿಗೆ ಬರ್ಬೇಕಿತ್ತ ನೀನು? ಅಲ್ಲ, ನಿನ್ ಸೆನ್ಸೇ ಇಲ್ಲ. ಲೇ, ಮದುವೆಗೆ ಮುಂಚೆ ಇವೆಲ್ಲ ಮಾಡಬಾರ್ದು. ಇದು ನಿಮ್ ಕಾಲ ಅಲ್ಲ ಅತ್ತೆ, ನಮ್ ಕಾಲ. ಯಾವ ಕಾಲದಲ್ಲೇ ಆದ್ರೂ ದೊಡ್ಡೋರ್ ಮಾತನ್ನ ಕೇಳ್ಬೇಕು. ನಿನ್ ಫ್ರಸ್ಟ್ರೇಷನ್ ನನ್ ಮೇಲೆ ತೋರಿಸ್ಬೇಡ. ನಾನ್ ಖುಷಿಯಾಗಿದ್ರೆ ನೀನ್ ಸಹಿಸಲ್ಲ ಅಲ್ವಾ? ನಿಂಗೆ ಹೊಟ್ಟೆ ಕಿಚ್ಚು.
ಹಾಗಲ್ವೋ ಚಿಕ್ಕೋನೆ, ನನ್ಗೆ ನೀನು ಹಾರಿಕಾ ಇಬ್ರು ತುಂಬಾ ಇಷ್ಟ. ಮತ್ತ್ಯಾಕೆ ಮಧ್ಯದಲ್ಲಿ ಬಂದಿದ್ದು? ನನಗೆ ಹೇಗ್ ಗೊತ್ತಾಗ್ಬೇಕು ನೀವಿಬ್ರು ಅವ್ವ ಅಪ್ಪಚ್ಚಿ ಆಡ್ತಿದ್ದೀರಾ ಅಂತ? ನಿನ್ನಿಂದಾನೆ ಒಳ್ಳೆ ಚಾನ್ಸ್ ಮಿಸ್ ಆಯ್ತು. ಹೋಗ ಎಲ್ಲ ಹಾಳು ಮಾಡಿದ್ಲು. ಹೋಗ್ ಬರ್ತೀವಿ ಬಾವ. ಮದುವೆಗೆ 10 ದಿನ ಮುಂಚೆನೆ ಬರಬೇಕು. ನೀವಿದನ್ನ ಬಾಯ್ ಬಿಟ್ಟು ಹೇಳ್ಬೇಕಾ ಅಣ್ಣ? ಭಾಸ್ಕರ್, ಹಾ ಅಪ್ಪ. ಅತ್ತೆ ಮಾವನ ಕಳ್ಸ್ಕೊಟ್ ಬಾ. ಸರಿ ಅಪ್ಪ. ಹೋಗ್ ಬರ್ತೀವಿ. ಸರಿನಮ್ಮ. ಸರಿ. ಹೋಗ್ ಬರ್ತೀನಣ್ಣ. ಒಳ್ಳೆ ದಿನ ನೋಡಿ ಮದುವೆ ವಿಷಯ ಮಾತಾಡೋಣ ಭಾವ. ನಮ್ ಪುಟ್ಟಿ ಮದ್ವೆನ ನಾವೇ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಇಲ್ಲಮ್ಮ, 2 ಮದ್ವೆನೂ ನಾವು ಒಟ್ಟಿಗೆ ಮಾಡಬೇಕು ಅಂದ್ಕೊಂಡಿದೀವಿ. ಮದುವೆ ದಿನ ನೀವು ನಮ್ಮ ಸೊಸೆನ ಹಸೆ ಮನೆ ಕರ್ಕೊಂಬಂದ್ರೆ ಸಾಕು. ಹಾಗಂತ ಸಿಂಪಲ್ ಆಗಿ ಮಾಡ್ಬಿಟ್ರೆ ಒಪ್ಕೊಳ್ಳಲ್ಲ ಅಲ್ವೇನ್ರಿ? ಹೌದೌದು. ನೀವು ನಮ್ಮ ಸಂಸ್ಕೃತಿ ಇವೆಂಟ್ಸ್ ಬಗ್ಗೆ ಕೇಳೇ ಇರ್ತೀರ. ಈ ಸಿಟಿಯಲ್ಲಿ ನಮಗಿಂತ ಗ್ರ್ಯಾಂಡಾಗಿ ಮಾಡೋರು ಯಾರೂ ಇಲ್ಲ. ನಮ್ಮ ಲೆವೆಲ್ಗೆ ತಕ್ಕಂಗೆ ಮಾಡಿ. ಹೋಗಿ ಬರ್ತೀವಿ. ಬಾಯ್ ಸುಮಾ ಅವರೇ. ಬಾಯ್ 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 ಆಂಟಿ. ಹಾ ಅಖಿಲ್, ಅವ್ರನ್ನ ಕಳ್ಸ್ಕೊಟ್ಟು ಬಾ. ಸರಿನಪ್ಪ, ಬನ್ನಿ. ನಾವು ಹೊರಡ್ತೀವಿ ಭಾವನವ್ರೆ. ಬರ್ತೀವಿ ಅದಕ್ಕೆ. ಬರ್ತೀನಿ ಮಾವ. ಹೋಗ್ ಬರ್ತೀನಿ. ಹಾಗಲ್ಲ ವಸು, ಅತ್ತೇನು ಹಾಗೆ ಹೇಳೋದಿಕ್ಕೆ ಬಾಯ್ ಬರ್ಬೇಕಲ್ವಮ್ಮ? ಹಾಗೆಲ್ಲ ಏನೂ ಇಲ್ಲ. ದೊಡ್ಡವರು ಅಂದ್ರೆ ಅವಳಿಗೆ ಸ್ವಲ್ಪ ಸಂಕೋಚ ಅಷ್ಟೇ. ಮದುವೆ ಆದ್ಮೇಲೆ ಎಲ್ಲ ಸರ ಹೋಗುತ್ತೆ ಬಿಡಿ. ಹೌದು ಬಾವ, ಅಭ್ಯಾಸ ಆಗಿಲ್ವಲ್ಲ. ಬಾಯ್ ತಾತ, ಬಾಯ್ ಅಜ್ಜಿ, ಬಾಯ್ ದೊಡ್ಡಮ್ಮ, ಬಾಯ್ ದೊಡ್ಡಪ್ಪ. ತಂಗಿರ್ ಜೊತೆ ಆಟ ಆಡ್ಕೊಂಡು ನೀನು ಇಲ್ಲೇ ಇರ್ಬೋದಲ್ಲಪ್ಪ. ಮದ್ವೆಗ್ ಮುಂಚೆ ಇವೆಲ್ಲ ಯಾಕಣ್ಣ? ಮದ್ವೆ ಆದ್ಮೇಲೆ ಹೇಗಿದ್ರು ಇಲ್ಲಿಗೆ ಬರ್ತಾರಲ್ಲ. ಹೇಗ್ ಬಂದಿದ್ದೀರಾ ಭಾವ? ಭಾಸ್ಕರ್ನ ಡ್ರಾಪ್ ಮಾಡೋಕ್ ಹೇಳ. ಬೇಡ ಬೇಡ, ನಮ್ಮ ಕಾರಲ್ಲೇ ಬಂದಿದ್ದೀವಿ. ಹೊರಡೋಣ ವಸು. ಮಕ್ಳು ತುಂಬಾ ಮುದ್ದ ಕಾಣ್ತಿದಾರಲ್ವಾ? ಅವರಿಬ್ರು ಡ್ರೆಸ್ ನೋಡು ಎಷ್ಟು ಚೆನ್ನಾಗಿದೆ. ಯಾರೋ ಏನೋ ಮಕ್ಕಳನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ. 1 ನಿಮಿಷ ಅಮ್ಮ, ಈಗ ಬರ್ತೀನಿ. ಎಲ್ಲಿಗೆ ವಸು? ಏನಾದ್ರೂ ಮರ್ತಿರ್ಬೋದು ಅನ್ಸುತ್ತೆ. ಹಾಯ್ ಮೈ ಲಿಟಲ್ ಏಂಜಲ್ಸ್, ಹೇಗಿತ್ತು ಬರ್ತ್ಡೇ ಸೆಲೆಬ್ರೇಷನ್? ತುಂಬಾ ಚೆನ್ನಾಗಿತ್ತು ಡ್ಯಾಡಿ. ರಿಯಲಿ? ಮಮ್ಮಿ ಒಳಗಡೆ ಯಾಕೆ ಹೋದ್ರು ಅಂತ ನನಗೆ ಗೊತ್ತು. ಏನ್ರಿ, ಕಿಚನ್ ಯಾವ ಕಡೆ ಇದೆ ಏನಕ್ಕೆ ಹೇಳಿ. ಅಮ್ಮ ಯಾಕೆ ಹೋದ್ಲಪ್ಪ? ಕೀರ್ತಿ, ಅನು, ಇಲ್ಲಿ ಬನ್ನಿ. ಓಹೋ, ಅವರಿಬ್ಬರಿಗೂ ದೃಷ್ಟಿ ತೆಗಿಯೋಕ್ ಹೋಗಿದ್ದಾಳ? ನಿನಗೂ ಹಾಗೆ ತೆಗಿತಾಳ? ಪ್ರತಿ ವರ್ಷ ನಾನು ಬರ್ತಡೇ ಮಾಡಿದಾಗ ಮಮ್ಮಿ ಹೀಗೆ ದೃಷ್ಟಿ ತೆಗಿತಾರೆ ತಾತ. ಏನಿದೆಲ್ಲ? ಮಕ್ಕಳ ಮೇಲೆ ತುಂಬಾ ಜನದ ಕಣ್ ಬಿದ್ದಿರುತ್ತಲ್ಲ, ದೃಷ್ಟಿ ತಗಲ್ದಿರ್ಲಿ ಅಂತ.
ಒಳ್ಳೆ ಕೆಲಸ ಮಾಡ್ತಿದ್ದಾಳೆ. ನಮ್ಗೆ ಯಾರಿಗೂ ಇಂಥ ಯೋಚನೆ ಬರಲಿಲ್ಲ. ಯಾಕೆ ಬಂದಿರ್ಲಿಲ್ಲ ಅಣ್ಣ? ಎಲ್ರೂ ಹೋದ್ಮೇಲೆ ಮಕ್ಕಳಿಗೆ ನಾನೇ ದೃಷ್ಟಿ ತೆಗಿಯೋಣ ಅನ್ಕೊಂಡಿದ್ದೆ. ಇಲ್ಲ ಅಂದ್ರೆ ಮೊದ್ಲಿನ ತರ ಅದಕ್ಕೇನೆ ದೃಷ್ಟಿ ತೆಗಿತಿದ್ಲು. ಏನಾದ್ರೂ ಫಂಕ್ಷನ್ ಮಾಡಿದಾಗ ಮಕ್ಳಿಗೆ ಈ ತರ ದೃಷ್ಟಿ ತೆಗಿಬೇಕು. ಕೆಲವ್ರ ಕಣ್ಣು ಒಳ್ಳೇದಲ್ಲ. ನಾಳೆ ಮದುವೆ ಆದ್ಮೇಲೆ ನಮ್ಮನೆ ಕಾಲಿಡೋದು ವಸುವಲ ಜಯಂತಿ ಸಂಧ್ಯಾನೇ. ಇನ್ಮೇಲೆ ಅಭಿ, ಅನು, ಕೀರ್ತಿ ಬಗ್ಗೆ ನಾವು ಚಿಂತೆನೆ ಮಾಡ್ಬೇಕಾಗಿಲ್ಲ. ಅವ್ರನ್ನೆಲ್ಲ ವಸುಗೊಪ್ಪಿಸ್ಬಿಟ್ಟು ನಾವು ನಿಶ್ಚಿಂತೆಯಾಗಿರಬಹುದು. ಹೌದು ಸರ್, ವಸು ಮೇಡಮ್ ಅವರು ನಿಜವಾಗ್ಲೂ ಅಪ್ರಂಜಿನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಓಕೆ, ಬಾಯ್. ಸಕ್ಕರೆ ಹಾಕಿದ್ಯೋ ಇಲ್ವ ನೋಡು. ಸಕ್ಕರೆ ಹಾಕಿಲ್ವಾ? ಒಂಚೂರು ಹಾಕಿಲ್ಲ. ಅಯ್ಯೋ, ಸಕ್ಕರೆ ಹಾಕೋದ್ ಮರ್ತ್ಬಿಟ್ಟೆ ಅನ್ಸುತ್ತೆ ರೀ. ಯಾವ ಲೋಕದಲ್ಲಿದ್ಯಾ? ಏನು ಯೋಚನೆ ಮಾಡ್ತಾ ಇದ್ದೆ? ನೆನ್ನೆ ವಿಷಯನೇ ನೆನ್ಪಾಗ್ತಿದೆ ರೀ. ನಾವು ಅವ್ರ ಮನೆಗೆ ಹೋಗಿದ್ದು, ವಸು ಆ ಮಕ್ಳಿಗೆ ರೆಡಿ ಮಾಡಿದ್ದು, ಅಭಿ ಅವ್ರ ಪಕ್ಕ ನಿಂತ್ಕೊಂಡು ಮಕ್ಳ ಹತ್ರ ಕೇಕ್ ಕಟ್ ಮಾಡಿಸಿದ್ದು, ಮಕ್ಳಿಗೆ ಕೇಕ್ ತಿನ್ಸಿದ್ದು, ವಸುಗೆ ಅಭಿಯವರು ಊಟ ತಂದ್ಕೊಟ್ಟಿದ್ದು, ಮಕ್ಳಿಗೆ ವಸು ದೃಷ್ಟಿ ತೆಗ್ದಿದ್ದು, ಈಗ್ಲೂ ಅದೆಲ್ಲ ನನ್ನ ಕಣ್ಮುಂದೆ ಕಾಣಿಸ್ತಾನೆ ಇದೆ ರೀ. ಹೌದು ಸುಶೀಲಾ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನಿನ್ನೆ ನಾವು ಅವ್ರ ಮನೆಗೆ ಹೋಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ವಿ. ಆ ಮನೇಲಿ ವಸು ಬಾಳು ಬಂಗಾರ ಆಗತ್ತೆ ಅನ್ನೋ ನಂಬಿಕೆ ಬಂತು. ನಂಗೂ ತುಂಬಾ ಖುಷಿ ಆಗ್ತಿದೆ ರೀ. ನಮ್ಮ ವಸುನ ನಾವೊಂದು ಒಳ್ಳೆ ಮನೆಗೆ, ಒಳ್ಳೆ ಕುಟುಂಬಕ್ಕೆ ಕಳಿಸ್ತಾ ಇದ್ದೀವಿ. ಈಗ ವಸು ಬಗ್ಗೆ ನಂಗೆ ಯಾವ ಚಿಂತೆನೂ ಇಲ್ಲ ರೀ. ವಸು, ಅಳಿಯಂದ್ರು, ರಾಕಿ, ಆ ಮಕ್ಕಳು ಹಾಲು ಜೇನಿನ ಥರ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಆ ಖುಷಿಲಿ ನನ್ನ ಕಾಫಿಗೆ ಸಕ್ಕರೆ ಹಾಕೋದು ಮರ್ತ್ಬಿಟ್ಯಾ? ಆ ಖುಷಿನೇ ಸಕ್ಕರೆ ಅಂದ್ಕೊಂಡು ಕಹಿ ಕಾಫಿನೇ ಕುಡಿಯೋತ್ತಾನೆ. ಮಾಡೋದೆಲ್ಲ ಮಾಡಿ ಈಗ ಬೆಣ್ಣೆ ಹಚ್ಬೇಡ. ಹೋಗಿ ಸಕ್ಕರೆ ಹಾಕೊಂಡ್ ಬಾ. ಯಾವಾಗ್ಲೂ ನನ್ ಬಗ್ಗೆನೇ ಮಾತಾಡ್ತಿರ್ತೀರಾ. ಏನ್ ಮಾತಾಡ್ತಿದೀವಿ ನಿನ್ ಬಗ್ಗೆ? ನಿನ್ನೆ ರಾತ್ರಿ ಏನಾಯ್ತು ಅಂತ
ಒಂದು ಬಿಡ್ದಂಗೆ ಅಪ್ಪಂಗ್ ಹೇಳ್ತಿದೀಯಲ್ಲ. ಅಲ್ಲಿ ಏನ್ ನಡೀತೋ ನೀನ್ ಏನ್ ಮಾಡ್ದೆ ಅಂತ ಹೇಳ್ತಿದ್ದೀನಿ. ಹೊಸ್ದಾಗೇನಾದ್ರೂ ಸೇರಿಸ್ಕೊಂಡ್ ಹೇಳ್ತಿದ್ದೀನಾ? ಅದನ್ ಹೇಳೋ ಅವಶ್ಯಕತೆ ಏನಿತ್ತಮ್ಮ? ಅಪ್ಪನೂ ಅಲ್ಲೇ ಇದ್ರು ತಾನೆ, ಅವ್ರಿಗೆ ವರದಿ ಒಪ್ಸೋ ಅವಶ್ಯಕತೆ ಇತ್ತ? ಸುಮ್ನೆ ಇರಕ್ಕಾಗಲ್ವಾ? ಒಳ್ಳೆ ವಿಷಯನ ಹಂಚ್ಕೊಳ್ಳೋದು ಒಳ್ಳೇದೇ ಅಲ್ವಾ? ನೀನ್ ಮಕ್ಕಳನ್ನ ರೆಡಿ ಮಾಡಿದ್ದು, ದೃಷ್ಟಿ ತೆಗ್ದಿದ್ದು, ಅಳಿಯಂದ್ರು ನಿನ್ಗೆ ಊಟ ತಂದಿದ್ದು ಒಳ್ಳೆ ವಿಷಯ ಅಲ್ವಾ? ಮತ್ತೆ ಶುರು ಮಾಡ್ಬೇಡ. ನಂಗೆ ಚಿಕ್ಕ ಮಕ್ಕಳು ಅಂದ್ರೆ ಇಷ್ಟ. ಅವ್ರ ಜಾಗದಲ್ಲಿ ಯಾವ ಮಗುನೇ ಇದ್ದಿದ್ರು ನಾನು ದೃಷ್ಟಿ ತೆಗಿತಿದ್ದೆ. ಅದು ತಪ್ಪು ಅಂತ ನಾನು ಹೇಳಿಲ್ವಲ್ಲ. ಪದೇ ಪದೇ ಯಾಕೆ ಹೇಳ್ಬೇಕು ಅಂತ ಅಂತಿದ್ದೀನಿ. ನಾಳೆ ನೀನ್ ಆ ಮನೆಗೆ ಹೋದ್ಮೇಲೆ ಪದೇ ಪದೇ ಈ ಕೆಲ್ಸನೇ ಮಾಡ್ಬೇಕು. ಮಕ್ಕಳನ್ನ ರೆಡಿ ಮಾಡ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಅತ್ತೆ ಮಾವಂಗೆ ಕಾಫಿ ಕೊಡ್ಬೇಕು, ವಾರ್ಗಿತ್ತಿರ್ಗೆ ಅಡ್ಗೆ ಮನೇಲಿ ಸಹಾಯ ಮಾಡ್ಬೇಕು, ಬಾವ ಬಾಮೈದ ಗಂಡನ್ಗೆ ಊಟ ಬಡಿಸ್ಬೇಕು. ನೀನ್ ಸ್ವಲ್ಪ ಸುಮ್ನಿರ್ತೀಯ ಈಗ? ಈ ಕೆಲ್ಸ ಎಲ್ಲ ನೀನೇ ಮಾಡ್ಬೇಕಲ್ವಾ ವಸು? ಮುಖ್ಯವಾಗಿ ನಿನ್ ಗಂಡನ್ಗೆ. ಅಯ್ಯೋ, ಅಪ್ಪ ಸಕ್ಕರೆ ಬೇಕು ಅಂತ ಕೇಳಿದ್ರು ತಾನೆ, ತಗೊಂಡ್ ಬಾ ಹೋಗು. ಬೆಳಗ್ಗೆನೆ ನಾನ್ ತಲೆ ತಿನ್ಬೇಡ. ಸರಿ, ರಾಕಿನ ಎಬ್ಸು, ಸ್ಕೂಲಿಗೆ ಕಳಿಸ್ಬೇಕಲ್ವಾ? ರಾಕಿ ರೂಮಲ್ಲಿ ಇಲ್ಲ ಅಮ್ಮ. ರಾಕಿ ರೂಮಲ್ಲಿ ಇಲ್ವಾ? ಹೊರಗಡೆನೂ ಕಾಣಿಸ್ಲಿಲ್ಲ. ಈಗ ತಾನೇ ಹೊರಗಡೆಯಿಂದ ಬಂದೆ. ಹೊರಗೂ ಇಲ್ಲ, ರೂಮಲ್ಲೂ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗಿರ್ಬೋದು? ಏನಮ್ಮ, ಎಲ್ಲಿಗೆ ಹೋಗಿರ್ತಾನೆ? ಮನೇಲೇ ಇರ್ತಾನೆ ನೋಡು. ಇಲ್ಲ ಅಪ್ಪ, ಆಗ್ಲೇ ಸ್ಕೂಲಿಗೆ ಹೋಗಕ್ಕೆ ರೆಡಿ ಮಾಡೋಣ ಅಂತ ನೋಡಿದ್ರೆ ಕಾಣ್ಲಿಲ್ಲ. ಯಾವುದಕ್ಕೂ ಒಂದ್ಸಲ ಎಲ್ಲ ಕಡೆ ಹುಡ್ಕೋಣ. ಇಲ್ಲೇ ಎಲ್ಲೋ ಇರ್ತಾನೆ, ಹೋಗಿ ನೋಡೋಣ ನಡೀರಿ. ರಾಕಿ, ಸಿಕ್ಕಿದ್ನಾ ವಸು? ಇಲ್ಲ ಅಪ್ಪ, ಎಲ್ಲೂ ಕಾಣ್ತಿಲ್ಲ. ನಂಗೆ ಭಯ ಆಗ್ತಿದೆ ಅಪ್ಪ. ಎಲ್ಲಿಗೆ ಹೋದ ಇವನು? ನನ್ ಕೈ ಕಾಲೇ ಆಡ್ತಿಲ್ಲ ಅಪ್ಪ. ಭಯ ಪಡ್ಬೇಡಮ್ಮ, ಎಲ್ಲೂ ಹೋಗಿರಲ್ಲ. ಏನು ಅಂದ್ರೆ, ರಾಕಿ ರಾತ್ರಿ ಮಲ್ಗೋಕ್ ಮುಂಚೆ ಬೆಳಿಗ್ಗೆನೆ ಎದ್ದು ಡ್ಯಾಡಿ ಮನೆಗೆ ಹೋಗ್ಬೇಕು ಅಂತಿದ್ದ. ಒಂದ್ ವೇಳೆ ಅವ್ರ ಮನೆಗೆ ಹೋಗಿದ್ರೆ? ಒಬ್ನೇ ಹೇಗ್ ಹೋಗ್ತಾನಮ್ಮ? ಅದು ನಮ್ಗೆ ಯಾರಿಗೂ ಹೇಳ್ದೆ ಯಾಕೆ ಹೋಗ್ತಾನೆ? ನೋಡೋಣ ಇರೋ, ಒಂದ್ಸಲ ಅಳಿಯಂದ್ರಿಗೆ ಫೋನ್ ಮಾಡಿ ಕೇಳಿ. ಬೆಳಗ್ಗೆನೆ ಫೋನ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಅಯ್ಯೋ, ಪರವಾಗಿಲ್ಲ, ಮಾಡಿ ಅಪ್ಪ. ಗುಡ್ ಮಾರ್ನಿಂಗ್ ಅಭಿ. ನಾನು ಹೇಳಿ ಅಂಕಲ್. ಅಭಿ, ಅದು ರಾಕಿ ಏನಾದರೂ ನಿಮ್ಮ ಮನೆಗೆ ಬಂದ? ರಾಕಿ ಎಲ್ಲಿಗೆ ಯಾಕೆ ಬರ್ತಾನೆ ಅಂಕಲ್? ಅದು ರಾತ್ರಿ ನಿಮ್ಮ ಮನೆಗೆ ಹೋಗ್ಬೇಕು ಅಂತಿದ್ದಂತೆ, ಮನೇಲೆಲ್ಲೂ ಕಾಣ್ತಾ ಇಲ್ಲ. ವಾಟ್? ಅವನೊಬ್ಬನೇ ಒಂಟಿಯಾಗಿ ಇಷ್ಟು ದೂರ ಹೇಗೆ ಬರ್ತಾನೆ? ಡೋಂಟ್ ವರಿ ಅಂಕಲ್, ಅಲ್ಲೇ ಎಲ್ಲೋ ಇರ್ತಾನೆ, ಹುಡುಕ್ ನೋಡಿ. ಸರಿ ಅಭಿ, ಇಡ್ತೀನಿ. ಶೋರ್ ಅಂಕಲ್, ಎಲ್ಲೂ ಹೋಗಿರಲ್ಲ ಬಿಡಿ. ಓಕೆ ಅಂಕಲ್. ರಾಕಿ ಅಲ್ಲಿಗೂ ಹೋಗಿಲ್ವಂತಲ್ಲಮ್ಮ? ಖಂಡಿತ ಅವ್ರ ಮನೆಗೆ ಹೋಗಿರ್ತಾನೆ.